ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಆರೋಪ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ವಿಚಾರಣೆ ನಡೀತಾ ಇದೆ. ಟಿಜೆ ಅಬ್ರಹಾಂ ಹಾಗೂ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ವಿಚಾರಣೆಯನ್ನ ಇವರಿಬ್ಬರಿಗೆ ಸಂಬಂಧಪಟ್ಟಾಗಿನ ಅರ್ಜಿ ವಿಚಾರಣೆ ನಡೀತಾ ಇದೆ. ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಿಚಾರಣೆ ಆಗಸ್ಟ್ 20ಕ್ಕೆ ಮುಂದೂಡಿಕೆ ಆಗಿದೆ. ಟಿಜೆ ಅಬ್ರಹಾಂ ಅವರ ಅರ್ಜಿ ವಿಚಾರಣೆ ಸದ್ಯ ಆಗಸ್ಟ್ 21ಕ್ಕೆ ಮುಂದೂಡಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ನೇರವಾಗಿ ಅನುಮತಿ ಪಡಿಬಹುದಾ ಏನು ಎತ್ತ ಅನ್ನುವಂಥದ್ದು ಕೂಡ ಈಗ ಪ್ರಮುಖವಾಗಿ ಬೇಕಾಗಿರುವಂಥ ಸಂಗತಿ. ಈಗ ರಾಜ್ಯಪಾಲರು ಅನುಮತಿ ಕೊಟ್ಟರೇನೆ ಪ್ರಾಸಿಕ್ಯೂಷನ್ ನಡೆಸೋದಕ್ಕೆ ಅವಕಾಶನ ಅಥವಾ ಕೋರ್ಟ್ ನೇರವಾಗಿ ಡೈರೆಕ್ಟ್ ಮಾಡ್ಬೋದಾ, ಇದು ಸ್ವಲ್ಪ ಗೊಂದಲ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಸದ್ಯ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗ ಸ್ನೇಹಮಯಿ ಕೃಷ್ಣ ಅವರ ಖಾಸಗಿ ದೂರಿಗೆ ಸಂಬಂಧಪಟ್ಟಾಗಿನ ಅರ್ಜಿಯ ವಿಚಾರಣೆ ಅದು ಆಗಸ್ಟ್ 20ಕ್ಕೆ ಮುಂದೂಡಿಕೆ ಆಗಿದೆ. ಟಿಜೆ ಅಬ್ರಹಾಂ ಅವರ ಅರ್ಜಿ ವಿಚಾರಣೆ ಆಗಸ್ಟ್ 21ಕ್ಕೆ ಮುಂದೂಡಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.